ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಒಂದು ಆರೋಪವನ್ನು ಮಾಡಿದ್ರು. ಕೇಳಿದ್ರು ಕೈಗೆ ಕಾಲ್ಗೆ ಹಾಳಿದಾರೆ ಅಂತ ಖಂಡಿತವಾಗ್ಲೂ ಇದಾರೆ ನಾರಾಯಣ ಸ್ವಾಮಿ ಅವರೇ. ಅವ್ರ ಮಕ್ಕಳು ಸಹ ಅಲ್ಲಿದ್ದಾರೆ. ಕೈಗೂ ಕಾಲ್ಗೆ ಹಾಳಿಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇರೋದು ಸತ್ಯ ನಾರಾಯಣ ಸ್ವಾಮಿ ಅವರೇ. ಅಂಡ್ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಏನಂತ, ಅವ್ರಿಗೆ ನೈತಿಕತೆ ಇದೆ ಅಂತ. ನಾನೊಬ್ಳು ಹೋರಾಟಗಾರ್ತಿಯಾಗಿ, ನಾನೊಬ್ಳು ಪ್ರತಿಯೊಂದು ನ್ಯಾಯದ ಪರ ಧ್ವನಿ ಎತ್ತೋಳಾಗಿ, ಎಲ್ಲಿ ಅದು ಜೈಲೇ ಆಗಿರ್ಲಿ ಇಲ್ಲ ಮೇಲೇನೆ ಆಗಿರ್ಲಿ, ಅಲ್ಲಿ ಏನೋ ಒಂದು ಕೆಟ್ಟದ್ ಆಗ್ತಾ ಇದೆ ಅಂತ ಹೇಳಿ ಖಂಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಒಂದು ಆರೋಪವನ್ನು ಮಾಡಿದರು. ಏನಪ್ಪ ಅಂದರೆ ಪವಿತ್ರ ಗೌಡ ಏನಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿದ್ದರು. ಸೊ ಅವರ ಮೇಲೆ ಅಲಿಗೇಷನ್ ಮಾಡಿದರು. ಅಂದರೆ ರಾಜಾತೀತೆ ಸಿಗ್ತಾ ಇದೆ, ಜೈಲಲ್ಲಿ ಆರಾಮಾಗಿದ್ದಾರೆ, ಯಾವುದೇ ರೀತಿ ಶಿಕ್ಷೆ ಅನುಭವಿಸ್ತಾ ಇಲ್ಲ. ಸೊ ಬೇರೆ ಕೈದಿಗಳ ರೀತಿ ಕಷ್ಟ ಅನುಭವಿಸ್ತಾ ಇಲ್ಲ, ಆರಾಮಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಬಟ್ ಈ ಆರೋಪಕ್ಕೆ NCR ದಾಖಲಾಗಿದೆ ಅವ್ರ ಮೇಲೇ. ಸೊ ಈ ಪ್ರಕರಣ NCR ಆದಮೇಲೂ ಇದೇ ಹೇಳಿಕೆಗೆ ಬದ್ಧರಾಗಿರ್ತಾರಾ ಅಥವಾ ಏನಾದರೂ ಯೂಟರ್ನ್ ನೋಡಿತಾರಾ, ಏನಾಗುತ್ತೆ? ಸೊ ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಈಗ ಜೈಲಿಂದ ಹೊರಗಡೆ ಬಂದ ತಕ್ಷಣವೇ ಒಂದು ಜೈಲಾಧಿಕಾರಿಗಳ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳ ಮೇಲೆ ಆರೋಪವನ್ನು ಮಾಡಿದ್ರಿ. ಈ ಆರೋಪಕ್ಕೆ ಈಗಲೂ ಬದ್ಧರಾಗಿದ್ದಾರೆ, ನಿಮ್ಮ ಮೇಲೆ NCR ಆಗಿದೆ. ಆ್ಯಕ್ಚುಲಿ ಅದು ಆರೋಪ ಅಲ್ಲ, ನಿಜ ಘಟನೆ ನಡೆದಿರುವಂಥದ್ದು, ನೋಡಿರುವಂಥದ್ದು. ಸೊ ಅದು ಆರೋಪ ಬರಲ್ಲ, ಸತ್ಯತೆಗಳನ್ನ ಹೇಳುವಂತ ಕೆಲಸ ನಾನು ಮಾಡಿದ್ದೇನೆ. ಅಂಡ್ ಇದಕ್ಕೆ ಇನ್ನೂ ನೀವು 10 ವರ್ಷ ಬಿಟ್ಟು ಕೇಳಿದ್ರೆ ಇದು ನಾನು ಬದ್ಧವಾಗಿರ್ತೀನಿ. ಬಿಕಾಸ್ ನಾನು 90 days ಪೀರಿಯಡ್ ಏನು ನನಗೆ ಅನುಭವ ಆಗಿದೆ, ನಾನು ನೋಡಿದ್ದೀನಿ, ಆ ಒಂದು ವಿಚಾರಗಳನ್ನ ನಾನು ಹೇಳಿದ್ದೀನಿ ಹೊರತು ಸುಳ್ಳು ಬಂದು ನಾನು ಆರೋಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾನು ಕೆಲವೊಂದು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡಿದ್ದೀನಿ, ನ್ಯಾಯದ ಪರವಾಗಿ ಧ್ವನಿ ಎತ್ತೀನಿ, ಅನ್ಯಾಯದ ವಿರುದ್ಧ ಸಹ ಧ್ವನಿ ಎತ್ತೀನಿ. ಅಂಥದ್ರಲ್ಲಿ ನಾನು ಬಂದ್ಬಿಟ್ಟು ಅದು ಜೈಲ್ ಬಗ್ಗೆ ನಾನು ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ರೆ ನಿಜವಾಗ್ಲೂ ಬಿಡ್ತಾ ಕಾನೂನು ಬಿಡೋದಿಲ್ಲ ಅಲ್ವಾ? ಸೊ ಪ್ರತಿಯೊಂದಕ್ಕೂ ಸಹ ಡೇಟ್, ಟೈಮ್ ಇದೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಎಲ್ಲವೂ ದಾಖಲೆ ನನ್ನ ಹತ್ರ ಇರುವಂಥ ಕಾರಣಕ್ಕೆ ಸೊ ನಾನು ನೇರವಾಗಿ ಬಂದು ಹೇಳಿದ್ದೀನಿ. ಯಾಕಂದರೆ ಸಾಮಾನ್ಯ ಆರೋಪಿಗಳಂತೆ ಇದ್ದಾರೆ, ಅಲ್ಲಿ ಆರಾಮಾಗಿರೋರು ಆರಾಮಾಗೇ ಇದ್ದಾರೆ. ಇಲ್ಲಿ ಮಾಧ್ಯಮಗಳಲ್ಲಿ ಸಾಮಾನ್ಯ ಆರೋಪಿಗಳು ಬರ್ತಾ ಇಲ್ಲ ಅಲ್ವಾ? ಯಾರು ಮೇನ್ ಪರ್ಸನ್ ಇದ್ದಾರೆ ಅಲ್ಲಿ, ಯಾರು ಸೆಲೆಬ್ರಿಟಿ ಅಂದ್ಕೊಂಡಿದ್ದಾರೆ, ಯಾರಿಗೆ VVIP ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಅವ್ರ ಬಗ್ಗೆ ಅಲ್ಲಿ ಯಾವ ಥರ ಇದ್ದಾರೆ ಅಂತ ತೋರಿಸ್ಬೇಕಲ್ವ. ಸುಮ್ಮನೆ ಮಾಧ್ಯಮಗಳಲ್ಲಿ ಅಯ್ಯೋ ಊಟ ಸಿಗ್ತಾ ಇಲ್ಲ, ಊಟಕ್ಕೋಸ್ಕರ ಪರ್ಲಾಡ್ತಾ ಇದ್ದಾರೆ, ಅಯ್ಯೋ ಮೇಕಪ್ ಸೆಟ್ ಸಿಗ್ತಾ ಇಲ್ಲ ಅನ್ನೋದು ಬರಬಾರ್ದು ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಸತ್ಯತೆಗಳನ್ನ ಹೇಳುವಂಥ ಕೆಲಸ ಮಾಡಿದ್ದಾರೆ. ಮೇಡಮ್, ಕೆಲವೊಂದಿಷ್ಟು ಜನ ಏನಂದರೆ, ಈಗ ನೀವು ಪ್ರಚಾರದ ಹುಚ್ಚಿಗೆ, ಅಂದರೆ ನೀವು ಪ್ರಚಾರಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ನ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ ಅನ್ನೋ ಒಂದು ಮಾತಾಡ್ತಾ ಇರ್ತಾರೆ. ಅವ್ರ ಮಾತಿಗೆಲ್ಲ ತಲೆಗೆಡ್ಸ್ಕೊಳಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಲ್ಲ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ಆ ಥರ ಏನಾದರೂ ನೀವು ನೋಡಿದರೆ, ನೀವು ಆ ಥರ ಏನಾದರೂ ನಿಮ್ಮ ಕಣ್ಮುಂದೆ ನಡೆದಿದ್ರೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಯಾಕೆ ಸೋಷಿಯಲ್ ಮೀಡಿಯಾ ಮಾತಾಡಬೇಕು ಅಂತ ಹೇಳ್ತಾರೆ. ಪ್ರಚಾರದ ಹುಚ್ಚು ಹೆಚ್ಚಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ಒಂಥರ ಕಿಟ್ಲೆ ಮಾಡಿಕೊಂಡು ಆ ಜೀವನ ನಂದಲ್ಲ. ವಿಚಾರಗಳನ್ನು ಕರೆಕ್ಟಾಗಿದ್ದೋಗ, ಸತ್ಯಗಳಾಗಿದ್ದೋಗ ಅದನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಒಂದು ಮನುಷ್ಯನ ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ತಿನ್ನಬೇಕು. ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ, ಒಂದೊಂದು ಥರ ಕಮೆಂಟ್ ಇರುತ್ತೆ. ಅವ್ರು ಹೇಳೋರಿಗೆಲ್ಲ ಹೋಗಿ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅವ್ರು ಕೊಡೋ ರೈಟ್ಸ್ ಇಲ್ಲ, ನನಗೆ ಕೊಡಬೇಕಾಗಿರೋರು ಯಾರು? ನನ್ನ ಪೋಷಕರು. ಆ್ಯಂಡ್ ನಮ್ಮನ್ನು ನಂಬೋರು, ನಮ್ಮನ್ನು ಪ್ರೀತಿಸೋರು 100 ಜನ ಬೇಡ, ಒಬ್ಬರಾದ್ರೂ ಇದ್ರೆ ಸಾಕು. ಆ ಒಬ್ಬರಿಲ್ಲ ಅಂದ್ರೂ ನಮ್ಮ ಆತ್ಮಸಾಕ್ಷಿ ಇದೆ ಅಲ್ಲ, ಇಲ್ಲಿ ಏನಿದೆಯೋ ಅದನ್ನು ಬರುತ್ತೆ. ಪ್ರಚಾರದ ಹುಚ್ಚಕ್ಕೆ ಇದು ಮಾತಾಡೋದಲ್ಲ. ದೂರು ಕಾನೂನು ನನಗೂ ಗೊತ್ತಿದೆ, ದೂರನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ನಾನು ಇವಾಗೇ ಬಂದಿದ್ದು, ರೀಸೆಂಟಾಗೇ ಬಂದಿದ್ದು. ನನಗೂ ಏನೇನು ಸ್ವಲ್ಪ ಕೋರ್ಟ್ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫೋನು ಸಹ ನನ್ನ ಹತ್ರ ಇರಲಿಲ್ಲ. ಸೊ ಇನ್ನು ಮುಂದಕ್ಕೆ ಏನು ಮಾಡಬೇಕು, ಇವಾಗ ಅವರೇ ಹೋಗಿ ಒಂದು NCR ದಾಖಲು ಮಾಡಿರೋವಾಗ ಮುಂದಿನ ನನ್ನ ಕ್ರಮ ಆಗಲಿ ಏನು ಮಾಡಬೇಕೋ ಮಾಡ್ತೀನಿ. ಆ್ಯಂಡ್ ಪ್ರಚಾರದ ಹುಚ್ಚು ಅಂತ ಹೇಳ್ಬಿಡಿ, ದಯವಿಟ್ಟು ಯಾರಿಗೆ ಸಂಧ್ಯಾ ಪ್ರಚಾರದ ಹುಚ್ಚು ಅಂತ ಇರುತ್ತೆ, ಯಾರಾದರೂ ನನ್ನ ಫೇಸ್ಬುಕ್ಕಲ್ಲಿ ಇಲ್ಲ ನಿಮ್ಮ ಚಾನಲ್ಗಳಲ್ಲಿ ಇದ್ದರೆ ದಯವಿಟ್ಟು ಅನ್ಫಾಲೋ ಆಗಿ ಎಕ್ಸಿಟ್ ಆಗಿ ಹೋಗ್ತಾರೆ ಅಂತ ಕೇಳ್ಕೊಳ್ತೀನಿ. ಒಳ್ಳೆ ವಿಚಾರಗಳನ್ನು ಸಂದೇಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗ ಕೆಲವೊಂದು ಸಲ ಭಾಷೆಯಲ್ಲಿ ಇಡ್ತಾ ಇರಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ಮಾತುಗಳನ್ನ. ಸೊ ಭಾಷೆಯಲ್ಲಿ ಇಡ್ತಾ ಇರೋದಿಲ್ಲ. ಇಂಥವ್ರ ಮಾತುಗಳನ್ನ ನಾವೆಂಗೆ ಸೀರಿಯಸ್ ಆಗಿ ತೊಗೊಳ್ಳೋದು, ಇವರ ಅಲಿಗೇಷನ್ನ ನಾವೆಂಗೆ ನಾವು ಸೀರಿಯಸ್ ಒಪ್ಕೊಳ್ಳೋದು ಅನ್ನೋ ಒಂದು ವಾದ ಇರುತ್ತೆ. ಎಸ್, ಅವರು ಯಾರು ಕೇಳಿದಾರೋ ಅವ್ರು ಕರೆಕ್ಟಾಗೆ ಕೇಳಿದ್ದಾರೆ. ಬಿಕಾಸ್ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ನಾನು ಗೌರವ ಕೊಡ್ತೀನಿ. ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿರುತ್ತೆ, ನೀವು ರೆಸ್ಪೆಕ್ಟ್ ಕೊಟ್ಟರೆ ನಾನು ಡಬಲ್ ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಯಾರೋ ನನ್ನ ತುಂಬ ಕೆಟ್ಟದಾಗಿ ಸೊಂಟದಿಂದ ಕೆಳಗೆ ಪದಗಳು ಯೂಸ್ ಮಾಡಿ ಕೆಟ್ಟದಾಗಿ ತೇಜೋವಧೆ ಮಾಡ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಬೇರೆ ಯಾರೂ ಅಲ್ಲ, ನಮಗೆ ಬೇಕಾಗಿದ್ದಂಥ ವ್ಯಕ್ತಿನ ಕೆಟ್ಟದಾಗಿ ತೇಜೋವಧೆ ಮಾಡ್ತಾ ಇದ್ರೆ ಆ ಅಲಿಗೇಷನ್ ಸಹಿಸ್ಕೊಂಡಷ್ಟು ನಾನು 3 ವರ್ಷ ಸಹಿಸ್ಕೊಂಡ್ಬಂದೋಗ ಇಲ್ಲ ತಿರುಗೇಟ್ ಕೊಡಲೇಬೇಕು, ನಾನು ಮೌನಾನೇ ಇವತ್ತು ನನ್ನ ಈ ಥರ ಒಂದು ಕ್ಯಾರೆಕ್ಟರ್ಲೆಸ್ ಮಾಡ್ತಾ ಇದೆ ಅಂತ ಹೇಳಿ ನಾನು ತಿರುಗೇಟ್ ಕೊಡುವಂಥ ಕೆಲಸ ಮಾಡಿದ್ದೀನಿ ಹೊರತು ನಾನು ಎಲ್ಲ ವ್ಯಕ್ತಿಗಳು ಕೆಟ್ಟ ಪದಗಳು ಬಳಸೋದಿಲ್ಲ. ಕೆಲವೊಂದು ಸಂದರ್ಭ ಸನ್ನಿವೇಶ ನಾನು ಕಾಪಾಡ್ಕೊಳ್ಳೋದಕ್ಕೆ, ಇವತ್ತು ನಾನು ಅವತ್ತು ಕೊಲೆ ಆಗ್ಬಿಡ್ತಾ ಇತ್ತು ನನಗೆ, ನಾನು ಕಾಪಾಡಿಕೊಳ್ಳೋದಕ್ಕೆ ಯಾವ ಪದಗಳನ್ನ ಬಳಸಿದ್ದೆ ಆ ಪದಗಳನ್ನ ಬಳಸಿ ನಾನೊಂದು ಅಲಿಗೇಷನ್ಸ್ ಮಾಡಿರ್ತೀನಿ, ಬೈದಿರ್ತೀನಿ. ಅದು ಬಿಟ್ಟರೆ ನಾನು ಎಲ್ಲರನ್ನೂ ಬೈಯೋವಂಥ ಕೆಲಸ ಮಾಡೋದಿಲ್ಲ. ಯೋಗ್ಯತೆ ಇಲ್ದಿದ್ದವರು ನನ್ನಿಂದ ರೆಸ್ಪೆಕ್ಟ್ ತಗೊಳ್ಳೋಂಥ ಯಾವ ಯೋಗ್ಯತೆ ಇಲ್ದಿದ್ದ ಪರ್ಸನ್ಗೆ ಆ ಲೆವೆಲ್ಗೆ ಮಾತಾಡಿದ್ರೆ, ಇಲ್ಲಾಂದರೆ ಸರ್ ಹೆಣ್ಣು ಅಂದರೆ ಈಗಿನ ಕಾಲದಲ್ಲಿ
ತುಂಬ ಕೆಟ್ಟದಾಗೆ ನೋಡ್ತಾರೆ, ತುಂಬ ಕೆಟ್ಟದಾಗೆ. ಒಂದು ಹೆಣ್ಣು ರೆಡಿಯಾಗಿ ಚೆನ್ನಾಗಿದ್ದಾಳೆ ಅಂದರೆ ಅವಳನ್ನ ಬಳಸ್ಕೊಳ್ಳೋದೇ ಬೇರೆ ವಿಚಾರಗಳಿಗೆ. ಅದಾಗಬಾರ್ದಲ್ವಾ? ನಮ್ಮ ಕಣ್ಣಲ್ಲಿ ಯಾವತ್ತು ಫೈರ್ ಇರುತ್ತೆ, ನನ್ನ ನುಡಿಗಳು ಏನು ಮಾತಾಡ್ತೀನಿ ಇಡುತ್ತಾ ಇರುತ್ತೆ, ಪ್ರತಿಯೊಂದರಲ್ಲೂ ಮಾತಾಡೋ ವಿಚಾರಗಳು ಇಡುತ್ತಾ ಇರುತ್ತೆ ಹೊರತು ಸುಖ ಸುಮ್ಮನೆ ಏನೋ ಪ್ರಚಾರದ ಹುಚ್ಚಿಕೆ ನಾನು ಮಾತಾಡುವಂಥ ಹೆಣ್ಮಗಳು ಅಲ್ಲ. ಓಕೆ, ಸೊ ಈಗ ಆದರೆ ನೀವು ಏನು ಪವಿತ್ರ ಗೌಡ ಮೇಲೆ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಿರೋ, ಸೊ ಅದು ನೀವು ಸಿಬ್ಬಂದಿಗಳಿಗೆ ತಿಳಿಸುವಂಥ ಕೆಲಸ ಮಾಡಿದ್ರ ಅಲ್ಲೇನೆ? ಯಾಕೆಂದ್ರೆ ಇಲ್ಲಿ ಬಂದು ಹೇಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ರೀತಿ ಯಾಕೆ ಸೌಲಭ್ಯ ಕೊಡ್ತೀರಾ, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು, ಈ ರೀತಿ ಏನಾದರೂ ಅಲ್ಲಿ ಸಿಬ್ಬಂದಿಗಳಿಗೆ ಹೇಳುವಂಥ ಕೆಲಸ ಮಾಡಿದ್ರಾ? ದಯವಿಟ್ಟು ಇವಾಗೇನು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ SCR ದಾಖಲಾಗಿದೆ, ಪರಪ್ಪನಗರ ಪೊಲೀಸ್ ಅವರೇ ಹೋಗಿ, ಬಿಕಾಸ್ ಜೈಲೊಳಗೆ ಹೋಗಿ ಅಲ್ಲಿರುವಂಥ ಸಾಮಾನ್ಯ ಆರೋಪಿಗಳನ್ನು ಪ್ರಶ್ನೆ ಮಾಡಿ. ಅಲ್ಲಿರೋರು ಭಯ ಪಡ್ತಾ ಹೇಳಕ್ಕೆ, ಯಾಕಂದರೆ ಯಾವ ಥರ ಹರಾಜಾಗುತ್ತೆ ಅನ್ನೋದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮೇಲೆ ಹರಾಜಾಗಲ್ಲ, ಬಿಕಾಸ್ ಜೈಲೊಳಗೆ ಇರುವಂಥವ್ರು ಪ್ರತಿಯೊಬ್ಬರಿಗೂ ಸಂಧ್ಯಾ ಗೊತ್ತಿದೆ. ಹೋಗೋ ಇಷ್ಟರಲ್ಲಿ ಅವರೇ ಕೇಳಿದ್ದಾರೆ, ಸಂಧ್ಯಾಕಲ್ವಾ, ಸಂಧ್ಯಾ ಅವರಲ್ವಾ, ನೀವು ಯಾಕೆ ಬಂದ್ರಿ, ಎಲ್ಲನೂ ಗೊತ್ತಿದೆ. ಸೊ ಇಲ್ಲಿ ನಾನು ಸುಮ್ಮನೆ ಪವಿತ್ರ ಗೌಡ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ನಿಜ ಘಟನೆ ಏನನ್ನೋದು ಗೊತ್ತಿದೆ. ಆ್ಯಂಡ್ ಅವ್ರಿಗೆಲ್ಲ ಗೊತ್ತಿದೆ, ಭಯ ಬಂದು ಹೋಗೊಂದು NCR ಮಾಡಿಸಿರ್ಬೋದು ಹೊರತು ಈಗ ಏನಾದರೂ ಇದನ್ನು ತನಿಖೆ ಮುಂದುವರೆದ್ರೆ, ನಾನೇನಾದರೂ ಕಂಪ್ಲೇಂಟ್ ಕೊಟ್ಟು ಅದೊಂದು FIR ದಾಖಲಾಗಿ ತನಿಖೆ ಮುಂದುವರೆದ್ರೆ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳು ಖಂಡಿತವಾಗ್ಲೂ ಅವ್ರ ಕಾಕಿನ ಕಳಿಸ್ಕೊಳ್ತಾರೆ, ಕಾಕಿನ ತೆಗೆಸ್ಕೊಳ್ತಾರೆ. ಅದು ಪರ್ಮನೆಂಟಾಗಿ ಹೋಗುತ್ತೆ. ಯಾಕಂದರೆ ಏನಾಗಿದೆ ಅಂದರೆ ಕಾಕಿದಲ್ಲಿ ಕಾನೂನಲ್ಲಿ ಏನು 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ಬರ್ತಿರ್ಬಿಡು ಅನ್ನೋಂಥ ಒಂದು ಭ್ರಮೇಲಿ ಕೂತಿರ್ತಾರೆ. ಇಲ್ಲಾಂದರೆ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಜೈಪುರಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇರಲಿಲ್ಲ. ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸು ಹೆಸರು ಜೈಪುರಲ್ಲಿ ತಗೊಂಡೋಗಿ ಹಾಳು ಮಾಡ್ತಾ ಇದ್ದಾರೆ. ಕೆಲವೊಂದು ಕೆಟ್ಟ ಕಾಕಿ ಪಡೆಗಳು ಜೈಲಿನಲ್ಲೂ ಇದ್ದಾವೆ, ಹೊರಗಡೆನೂ ಇದ್ದಾವೆ. ಅವರಿಂದ ಅವ್ರಿಗೆ ಕಾಕಿ ಅನ್ನೋದು ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಎಲ್ಲ ಬೇಕಾಗಿರೋದು ಅವ್ರಿಗೆ ಹಣ ಅಷ್ಟೇ. ಅಂದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾರು ಸಾಮಾನ್ಯ ವ್ಯಕ್ತಿಗಳಿಗೆ ನೊಂದೋರ್ಗೆ ನ್ಯಾಯ ಕೊಡಿಸ್ಬೇಕು, ನೊಂದೋರ್ಗೊಂದು ಅದಕ್ಕೆ ನಿಂತ್ಕೊಳ್ತಾ ಇಲ್ಲ. ಬೆಲ್ಲ ಇದ್ದ ಕಡೆ ನೊಣ ಅಂತಾರಲ್ಲ, ಆ ಥರ ಇದ್ದಾರೆ ಇವಾಗ ಅಲ್ಲಿ ಜೈಲಿನ ಸಿಬ್ಬಂದಿಗಳು. ಸೊ ಈಗ ನಾವು ಕೆಲವೊಂದು ದೃಶ್ಯ ಮಾಧ್ಯಮಗಳು ನೋಡಿದಾಗ, ಸೊ ದರ್ಶನ್ ಅವರು ಒಂದು ಹಾಸಿಗೆ ದಿಂಬಿಗೋಸ್ಕರ ಒಂದು ಅರ್ಜಿ ಹಾಕುವಂಥದ್ದು, ಅಥವಾ ನನಗೆ ಮನೆ ಊಟದ ವ್ಯವಸ್ಥೆ ಮಾಡಿಕೊಡಿ, ಈ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋದಕ್ಕೂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಅರ್ಜಿ ಹಾಕ್ತಾ ಇರೋದು ನಾವು ಕಂಪ್ಲೇಂಟಾಗಿ ನೋಡ್ತಾ ಇದ್ವಿ. ಯಾಕೆಂದ್ರೆ ದರ್ಶನ್ ಪರ ವಕೀಲರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವ್ರಿಗೆ ಹೇಗೆ ಆ ರೀತಿ ರಾಜ್ಯಾದ್ಯಂತ ಸಿಗೋಕ್ಕೆ ಸಾಧ್ಯ? ಸರ್ ನೋಡಿ, ನನಗೆ ದರ್ಶನ್ ಅವ್ರ ಕತೆ ಗೊತ್ತಿಲ್ಲ ಏನು ನಡೀತಾ ಇದೆ, ಬಿಕಾಸ್ ಅದು ಮೆನ್ಸ್ ಬ್ಯಾರಕ್ಕೆ ಬೇರೆ ಕಡೆ ಇರುತ್ತೆ, ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಂತೂ ನನಗೆ ಗೊತ್ತಿರೋದು, ಯಾಕಂದರೆ ನನ್ನ ಕಣ್ಣಲ್ಲೇ ನೋಡಿರುವಂಥದ್ದು, ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. 90 ಡೇಸ್ ಅಂದರೆ ಸುಮ್ಮನೆ ಅಲ್ಲ ಸರ್. ಪ್ರತಿ ಬೆಳಗ್ಗೆ ಸಾಯಂಕಾಲ ಅದೇನೋ ದೊಡ್ಡ ಎಕರೆ ಸೈಟಲ್ಲ, ಜಸ್ಟ್ ಒಂದು 30-40 ಸೈಟ್ ಥರ, ಒಂದು ಸೆಂಟ್ರಲ್ ಒಂದು ವರಂಡ ಥರ ಪ್ಲೇ ಗ್ರೌಂಡು, ಯೋಗ ಮಾಡೋವಂಥದ್ದು, ಇನ್ನು ಫುಲ್ಲು ಬಿಲ್ಡಿಂಗು. ಈ ಸುತ್ತಾನೇ ಓಡಾಡಬೇಕು ಹೊರತು ಬೇರೆ ಎಲ್ಲೂ ನಮ್ಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮುಖ ನೋಡ್ತೀರ, ಅವ್ರ ಆ್ಯಕ್ಟಿವಿಟೀಸ್ ನೋಡ್ತೀರಿ, ಎಲ್ಲನೂ ತಿಳ್ಕೊಂಡಿರೋವಾಗ ಅದು ಹೇಗೆ ಸುಳ್ಳಾಗುತ್ತೆ ಸರ್? ದಯವಿಟ್ಟು ನಾನು ಹೇಳ್ತೀನಿ, ಪರಪ್ಪನಗರ ಪೊಲೀಸವ್ರಿಗೂ ಅಷ್ಟೇ, ಏನು NCR ದಾಖಲು ಮಾಡಿದ್ರೆ ನನಗೆ ಕರೆ ಮಾಡಲಿ, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ತನಿಖೆ ನಡೀಲಿ, ತನಿಖೆ ನಡೆದೋ ಗೊತ್ತಾಗುತ್ತೆ ಅಲ್ಲಿರುವಂಥ ಎಷ್ಟು ಜನ ಕಾಕಿಗಳ ಕಳಚ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ, ಬಟ್ ಇದಕ್ಕೆ ನಿಮ್ಮ ಹೇಳಿಕೆಗೆ ನಾರಾಯಣಸ್ವಾಮಿ ಅವರು ತಿರುಗೇಟು ಕೊಟ್ಟರು. ಏನಪ್ಪ ಅಂತಂದರೆ ಅವ್ರು ರಾಜ್ಯತೀತೆಯಲ್ರಿ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಸಿಗಬೇಕು, ಬೇಸಿಕ್ ಏನು ಸೌಲಭ್ಯ ಕೊಡಬೇಕು ಅದು ಕೊಡ್ತಾ ಇದ್ದಾರೆ. ಸೊ ಅವರೇನು ಕೈಗೊಂದು ಕಾಳುಗೊಂದು ಆಳು ಇಟ್ಕೊಂಡಿದ್ದಾರೆ, ಆ ಥರ ಏನು ಅದೇನೋ ಫೈಲ್ ಇಟ್ಕೊಂಡು ಆಳು ಇಟ್ಕೊಂಡು ಹೋಗೋಕೆ ಅದೇನೋ ಆಫೀಸಾ? ಸೊ ಅವ್ರಿಗೇನು ಊಟ ಸಿಗಬೇಕು ಸಿಗ್ತಾ ಇದೆ ಮಾಮೂಲಿ. ಅದು ಬಿಟ್ಟರೆ ಬೇರೆ ಏನಿದೆ? ಅವರೇನು ಬೇಕರಿ ಹೋಗಿ ಪಪ್ಸ್ ತಿನ್ನೋದು ಅಥವಾ ಸುತ್ತಾಡೋದು ಆ ಥರ ಏನೋ ಮಾಡ್ತಾ ಇದ್ದಾರೆ. ಅವ್ರ ಆರೋಪ ಆ ಥರನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ವಕೀಲ ನಾರಾಯಣಸ್ವಾಮಿ ಅವ್ರು ಏನಿದ್ದಾರೆ, ಅವ್ರು ಇವತ್ತಿಂದ ಗೊತ್ತಿರೋದಲ್ಲ. ಮುತ್ತಪ್ಪ ರೈ ಸರ್ದು ಒಂದು ಬರ್ತ್ಡೇ ಫಂಕ್ಷನಲ್ಲಿ ಇವ್ರು ಜೈ ಕರ್ನಾಟಕದಲ್ಲಿದ್ದಾರೆ. ಆಗ್ಲಿಂದನೂ ನಂಗೆ ನಾರಾಯಣಸ್ವಾಮಿ ಅವ್ರು ಗೊತ್ತಿರೋರೆ. ಒಂದು 5-6 ಇಯರ್ಸ್ ಬ್ಯಾಕು ನನ್ನದೇ ಒಂದು ಕೇಸ್ ಪ್ರಕಾರ ನಾನು ಕಾಲ್ ಮಾಡಿ ಮಾತಾಡಿದ್ದೆ, ಗೊತ್ತಿರೋವಂಥ ವ್ಯಕ್ತಿನೇ. ಅಲ್ಲಿ ಏನು ಸಿಗ್ತಾ ಇಲ್ಲ, ಏನು ಅದೇನೋ ಫೈಲ್ ಇಟ್ಕೊಂಡು ಹೋಗ್ತಾರೆ. ಎಸ್, ಅವರು ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿರೋದಕ್ಕೆ, ಕಲಿತಾ ಇರೋದಕ್ಕೆ, ಪವಿತ್ರ ಗೌಡ ಲೈಬ್ರರಿ ಏನು ಸ್ಕೂಲ್ ಇದೆ ಅಲ್ಲಿ ಕಲಿತಾ ಇರೋದಕ್ಕೆ ಅವಳ ಹತ್ರ ಒಂದು ಬ್ರೌನ್ ಕಲರ್ ಡೈರಿ ಇದೆ. ನಾವು ಸುಳ್ಳು ಹೇಳೋದಲ್ಲ, ಬೇಕಂದರೆ ಇದು ಮಾಧ್ಯಮಗಳು ನೋಡಿ ಯಾವುದೇ ಅದು ಎತ್ತಿಸ್ಬಿಡ್ತಾರೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳು, ಆ ಲೆವೆಲ್ಗಿದ್ದಾರೆ ಅಲ್ಲಿ, ನನಗೆ ಗೊತ್ತಿದೆ. ಸೊ ಒಂದು ಬ್ರೌನ್ ಕಲರ್ ಡೈರಿ ಇದೆ. ಆ ಡೈರಿನ ಇಟ್ಕೊಂಡು ಅವಳಿಗೆ ಏನೇನು ಬೇಕೋ ಅದು ಬರ್ಕೊಂಡು ಅದನ್ನ ಹಿಡ್ಕೊಂಡೇ ಓಡಾಡ್ತಾರೆ. ನಾರಾಯಣಸ್ವಾಮಿ ಅವ್ರು ಏನು ಕೇಳಿದ್ರು, ಕೈಗೆ ಕಾಳಿಗೆ ಹಾಳಿದ್ದಾರೆ ಅಂತ ಖಂಡಿತವಾಗ್ಲೂ ಇದ್ದಾರೆ ನಾರಾಯಣಸ್ವಾಮಿ ಅವರೇ. ಅವ್ರ ಹೆಸರು ಸಹ ನಾನು ಹೇಳಿದ್ದೀನಿ. ಪಾಪ ಹೆಣ್ಣು ಮಕ್ಳ ಹೆಸರು ಹೇಳಿ ಹಾಳು ಮಾಡೋದು ಬೇಡ ಅಂತ ನಾನು ಈಗ ನಿಮ್ಮ ಇದ್ರ ಮುಖಾಂತರ ಹೇಳ್ತಾ ಇಲ್ಲ. ಬಟ್ ಆ ಹೆಣ್ಣು ಮಕ್ಕಳು ಸಹ ಅಲ್ಲಿದ್ದಾರೆ, ಕೈಗೂ ಕಾಲ್ಗೆ ಹಾಳಿಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇರೋದು ಸತ್ಯ ನಾರಾಯಣಸ್ವಾಮಿ ಅವರೇ. ಆ್ಯಂಡ್ ನಾರಾಯಣಸ್ವಾಮಿ ಅವ್ರು ಹೇಳಿದರು ಏನಂತ, ಅವ್ರಿಗೇನು ನೈತಿಕತೆ ಇದೆ ಅಂತ. ನಾನೊಬ್ಳು ಹೋರಾಟಗಾರ್ತಿಯಾಗಿ, ನಾನೊಬ್ಳು ಪ್ರತಿಯೊಂದು ನ್ಯಾಯದ ಪರ ಧ್ವನಿ ಎತ್ತೋಳು ಆಗಿ, ಎಲ್ಲಿ ಅದು ಜೈಲೇ ಆಗಿರಲಿ ಇಲ್ಲ ಮೇಲೇನೇ ಆಗಿರಲಿ, ಅಲ್ಲಿ ಏನೋ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂತೇಳಿ ಖಂಡಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ, ಅದು ಜೈಲೇ ಆಗಿರಲಿ. ಆ್ಯಂಡ್ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ವಿಡಿಯೋದಲ್ಲಿ,
ಅವ್ರು ಯಾಕೆ ಪವಿತ್ರ ಗೌಡ ಮೇಲೆ ಆರ್ಡರ್ ಇದೆ ಅಲ್ವಾ, ಮಾತಾಡಬಾರ್ದು ಅವ್ರ ವಿಚಾರವಾಗಿ, ಅವ್ರ ಕೇಸ್ ಬಗ್ಗೆ. ಎಸ್, ಅವ್ರ ಕೇಸ್ ಬಗ್ಗೆ ಮಾತಾಡಬಾರ್ದು ಅಂತ ಮಾಧ್ಯಮಗಳಿಗೆ ಬ್ರೇಕ್ ತಗೊಂಡ್ಬಂದಿದ್ದಾರೆ. ನಾನು ಎಲ್ಲೂ ರೇಣುಕಾಸ್ವಾಮಿ ಪ್ರಕರಣ ಮಾತಾಡಿಲ್ವಲ್ಲ, ಕೊಲೆ ಪ್ರಕರಣದ ಬಗ್ಗೆ ಮಾತಾಡಲ್ವಲ್ಲ. ಅವ್ರು ಆರೋಪಿಯಾಗಿದ್ದಾರೆ, ಅದರಿಂದ ಹೊರಗಡೆ ಬರಲಿ ಅಂತ ನಾನು ಈಗಲೂ ಕೇಳ್ಕೊಳ್ತೀನಿ. ಸತ್ಯ ಇತ್ತಂದರೆ ಶಿಕ್ಷೆ ಆಗಲಿ, ಇಲ್ಲಾಂದರೆ ಹೊರಗಡೆ ಬರಲಿ ಅಂತ. ಬಟ್ ನಾನು ಮಾತಾಡಿರೋದು ಜೈಲಲ್ಲಿ ನಡೆದಿರುವಂಥ ಅನುಭವಗಳು, ಜೈಲಲ್ಲಿ ನಡೀತಾ ಇರುವಂಥ ಘಟನೆಗಳು. ನನಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳುವಂಥ ನಾರಾಯಣ ಸ್ವಾಮಿ ಅವ್ರಿಗೆ ಫಸ್ಟ್ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಏನು ಮಾತಾಡಬೇಕು ಆ್ಯಂಡ್ ನೈತಿಕತೆ ಇದೆಯಾ. ನಮಗೆ ನೈತಿಕತೆ ಇಲ್ಲಪ್ಪ, ತಮಗಿದೆ ಅಲ್ವಾ, ತಮಗಿರೋರು ಯಾಕೆ ನನ್ನ ಬಗ್ಗೆ ಮಾತಾಡ್ತೀರಾ? ನಾನು ನಡೆದಿರುವಂಥ ನನ್ನ ಅನುಭವ ಹೇಳಿದ್ದೀನಿ. ಸುಳ್ಳು ಹೇಳೋದಕ್ಕಾಗೋದಿಲ್ಲ ಅಲ್ವಾ ನಾರಾಯಣ ಸ್ವಾಮಿ ಅವ್ರಿಗೆ ನೇರ ಪ್ರಶ್ನೆ ಇದು. ಸುಳ್ಳು ಹೇಳೋದಕ್ಕಾಗೋದಿಲ್ವಲ್ಲ. ಒಬ್ಬರು ವಕೀಲರಾಗಿ ಆರೋಪಿಗೂ ವಕಾಲತ್ತಾಗ್ತೀರಾ, ನಿರಪರಾಧಿಗೂ ವಕಾಲತ್ತಾಗ್ತೀರಾ. ನಾರಾಯಣ ಸ್ವಾಮಿ ಅವರ ಒಂದು ವಕೀಲ ಕೆಲಸ ಏನಿದೆ, ಲಾಯರ್ ಕೆಲಸ, ಅದ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದು ಅವ್ರ ಪ್ರೊಫೆಷನ್, ಅವ್ರು ಏನಾದರೂ ಮಾಡಿ. ಬಟ್ ಮಾತಾಡುವಂತ ಅವ್ರಿಗೂ ಒಂದು ಹೆಣ್ಣಿನ ಬಗ್ಗೆ ಮಾತಾಡೋದು ನಾಲ್ಗೆ ಇಡುತ್ತಾ ಇರಬೇಕು. ಆ್ಯಂಡ್ ನಾರಾಯಣ ಸ್ವಾಮಿಗೆ ಪವಿತ್ರ ಗೌಡ ಒಬ್ಬಳೇನ ಹೆಣ್ಮಗಳು, ಜೈಲಲ್ಲಿ 223 ಜನ ಇದ್ದಾರೆ. ಅವ್ರಿಗೆ ಯಾರಿಗಾದ್ರೂ ಒಂದು ಸ್ವಲ್ಪ ವಕಾಲತ್ತು ವಹಿಸಿದ್ರೆ ಒಂದಷ್ಟು ಜನ ಬಡಪಾಯಿಗಳು ರಿಲೀಸ್ ಆಗ್ತಾರೆ. 4,000 5,000ಕ್ಕೆ ಶ್ಯೂರಿಟಿ ಕರೆದಿರೋರು ಇದ್ದಾರೆ, ಕ್ಯಾಶ್ ಶ್ಯೂರಿಟಿ ಅವ್ರನ್ನೆಲ್ಲರೂ ಸ್ವಲ್ಪ ಗಮನ ಹರಿಸಿ. ಪವಿತ್ರ ಗೌಡಗಿಂತ ಚೆನ್ನಾಗಿಲ್ದಿರ ಇರ್ಬೋದು, ಬಟ್ ಒಂಚೂರು ಮಾನವೀಯತೆ ಮನುಷ್ಯತ್ವ ಇರುವಂಥ ಬಡಪಾಯಿಗಳಿದ್ದಾರೆ. ಅವರು ಕೇರ್ ಮಾಡಿ ಯಾಕೆ ಪವಿತ್ರ ಗೌಡ ಅನ್ನೋ ಟೆನ್ಷನ್ ಇದು ಮಾಡ್ತೀರಾ? ಅವಳು ಒಂದು ಹೆಣ್ಣು, ನಾನು ಒಂದು ಹೆಣ್ಣು, ಯಾಕೆ ನನ್ನ ಟಾರ್ಗೆಟ್ ಮಾಡಿದ್ರಿ? ಮಾತಾಡಿ, ಪ್ರಶ್ನೆ ಮಾಡಬೇಕು. ಅವ್ರ ಪರ ವಕೀಲರಾಗಿರೋದ್ರಿಂದ ಅವ್ರು ಪ್ರಶ್ನೆ ಮಾತಾಡ್ಲಿ. ಬಟ್ ಇವ್ರು ಯಾವ ಕೇಸ್ ಮೇಲೆ ಹೋಗಿದ್ದಾರೆ, ಇವ್ರು ಏನಕ್ಕೆ ಮಾತಾಡ್ತಾರೆ ಅಂದ್ರೆ, ರೀ ನಾರಾಯಣ ಸ್ವಾಮಿ ಅವರೇ, ಪವಿತ್ರ ಗೌಡನೂ ಹೋಗಿರೋದು ಕೇಸ್ ಮೇಲೇನೆ, ನಾನು ಹೋಗಿರೋದು ಕೇಸ್ ಮೇಲೆ. ನಾನು ಹೋಗಿರೋದು ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ, ಅವ್ರು ಹೋಗಿರೋದು ಅವ್ರ ವೈಯಕ್ತಿಕ ವಿಚಾರದಲ್ಲಿ. ನಾನು ಬೇಲ್ ಸಿಕ್ತು, ನಾನು ಹೊರಗಡೆ ಬಂದೆ. ನೈತಿಕತೆ ಬಗ್ಗೆ, ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂದರೆ, ನನ್ನ ಸಾಧನೆಗೆ ಏನು ಮಾಡಿದ್ದೀನಿ ಅಂತ 2 ವರ್ಷ ಬರೀ ನನ್ನ ವೈಯಕ್ತಿಕ ಜೀವನದೇ ತಂದಿಟ್ಬಿಟ್ಟು ಮುಚ್ಚಾಕ್ಬಿಟ್ಟಿದ್ದಾರೆ. ನನ್ನ ಸಾಧನೆ ಏನಿದೆ, ನಾನು ಹೆಂಗೆ ರಾಜಕೀಯಕ್ಕೆ ಬಂದೆ, ಹೆಂಗೆ ನನ್ನ ಪ್ರೊಫೆಷನಲ್ ಸಮಾಜದ ಹೋರಾಟಕ್ಕೆ ಬಂದೆ, ಎಲ್ಲನೂ ಇದೆ. ನಿಮಗೆ ಗೊತ್ತಿಲ್ಲ, ಮರ್ತೋಗಿದ್ದೀರಾ ಅನಿಸುತ್ತೆ. ಬಟ್ ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ನಾಲ್ಗೆದಲ್ಲೂ ಹಿಡುತ್ತಾ ಇರಲಿ. ಆ್ಯಂಡ್ ಪ್ರಶ್ನೆ ಕೇಳಬೇಕಾ ನೇರವಾಗಿ ಕರೆ ಮಾಡಿ, ಇಲ್ಲ ಯಾವುದಾದ್ರೂ ಮಾಧ್ಯಮ ಮೂಲಕ ಕರೀರಿ, ನಾನು ಉತ್ತರಿಸೋಕ್ಕೆ ರೆಡಿ ಇರ್ತೀನಿ. ನಾನು ಎಲ್ಲೂ ಅವಳು ಸೀರೆ ಬಣ್ಣ ಚೆನ್ನಾಗಿದೆ, ಇಲ್ಲ ಮತ್ತೊಂದು ಚೆನ್ನಾಗಿದೆ, ನಾನು ಅವಳ ಅಲಂಕಾರದ ಬಗ್ಗೆ ನಾನು ಏನೂ ಮಾತಾಡಿಲ್ಲ, ಆಯಿತಾ? ನಾನು ಮಾತಾಡಿದ್ದು ಜೈಲಿನ ಅನುಭವಗಳ ಬಗ್ಗೆ. ಅಲ್ಲ, ಮೇಕಪ್ ವಿಚಾರದಲ್ಲೂ ಹೇಳಿದ್ರಿ. ಈಗ ನೀವು ಕೆಲವೊಂದು ಮೇಕಪ್, ಈಗ ಅವ್ರು ಮಾಮೂಲಿ ಸೋಪ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ, ಜೈಲ್ ಮ್ಯಾನ್ಯಲ್ಲೇ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಆರ್ಡಿನರಿ ಮೇಕಪ್ ಏನು ಕೊಡ್ತಾರೆ ಸರ್? ನೋಡಿ, ಅಲ್ಲಿ ನಾವು ಎಂಟ್ರಿ ಆಗೋ ಟೈಮಲ್ಲಿ ನಮಗೊಂದು ಸ್ಯಾರಿ ಪಿನ್ ಬಿಟ್ಟಿಲ್ಲ, ಒಂದು ಓಲೆ ಬಿಟ್ಟಿಲ್ಲ, ಒಂದು ಕಾಲ್ಚೀನ್ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಬಿಡಿ. ಕೈಯಲ್ಲಿದ್ದಿದ್ದು ರುದ್ರಾಕ್ಷಿ ಕೂಡ ಬಿಟ್ಟಿಲ್ಲ. ಬಟ್ ಅಲ್ಲಿ ಲಿಪ್ಸ್ಟಿಕ್ ಇದೆ, ಓಲೆ ಇದೆ, ಸ್ಯಾರಿ ಪಿನ್ ಇದೆ, ಬೇಕಾಗಿದ್ದು ಮೇಕಪ್ ಸೆಟ್ ಇದೆ, 2 ಜೊತೆ ಬಟ್ಟೆ ಅಷ್ಟೇ. 2 ಜೊತೆ ಮೇಲೂ ಬಟ್ಟೆ ಬಿಟ್ಟಿಲ್ಲ. ಬಟ್ ಅವ್ರು ಒಂದು 20 ಜೊತೆ ಬಟ್ಟೆ ಇಟ್ಕೊಂಡಿದ್ದಾರೆ. ಸೊ ಅದು ಡಿಫ್ರೆನ್ಸ್ ಅಲ್ವಾ ಸರ್? ಅವರು ನಮ್ಮ ಥರ ಆರೋಪಿನೇ ಅಲ್ವಾ? ಆರೋಪಿಗಳಂದಮೇಲೆ ಎಲ್ಲರನ್ನೂ ಸರಿ ಸಮಾನತೆಯಿಂದ ತಗೊಂಡೋಗ್ಬೇಕು. ಆ್ಯಂಡ್ ಯಾರು ದೇವಮ್ಮ ಅವ್ರ ಪಾಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಅದೇ ದೇವಮ್ಮನೇ ನಾನು ಪ್ರಶ್ನೆ ಮಾಡಿದ್ದೀನಲ್ಲ ಪಾಪ, ಅದೇ ದೇವಮ್ಮನ ಮುಂದೆ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಯಾವ ಥರ ಒತ್ತಡ ಬಿದ್ದಿರುತ್ತೆ. ನೀನು ಹೋಗಿ ಕಂಪ್ಲೇಂಟ್ ಕೊಡು, ನಿನ್ನ ಹೆಸರೇ ತೆಗ್ದಿರೋದಲ್ಲ, ಅಲ್ಲಿ ಯಾವ ಥರ ಆಕ್ಟಿವಿಟೀಸ್ ನಡೆದಿರುತ್ತೆ, ಪ್ರಿಪೇರ್ ಆಗಿರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವಾಗ ಯಾಕೆಂದ್ರೆ ನೀವು ಆರೋಪ ಮಾಡೋದು ಒಂದು ಸಣ್ಣ ಆರೋಪ ಅಲ್ಲ, ಇದು ಇಡೀ ಜೈಲಿನ ವ್ಯವಸ್ಥೆ ಮೇಲೆ ಆರೋಪ ಮಾಡಿದ್ದೀರಾ, ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದೀರಾ. ಬಟ್ ಅವರೆಲ್ಲ ಈಗ ನಿಮ್ಮ ಮೇಲೆ ಈಗ ಫೈಟ್ ಮಾಡೋಕ್ಕೆ ಬಂದರೆ, ಅಂದರೆ ಮೀನ್ಸ್ ಈಗ ನಿಮ್ಮ ಆರೋಪದ ಇದ್ರ ಮೇಲೆ ಕಾನೂನಿನಲ್ಲಿ NCR ದಾಖಲೆ ಮಾಡಿದ್ದಾರೆ, ಅದ್ರ ಮುಖಾಂತರ ಕಾನೂನು ಮುಖಾಂತರ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವಾಗ ನಿಮ್ಮ ನಿಲ್ವೇನಿರುತ್ತೆ ಸರ್? ನೋಡಿ, ಸಾಮಾನ್ಯ ಪ್ರಜೆಗಳಾಗಿ, ಸಿಟಿಸನ್ ಆಫ್ ಇಂಡಿಯಾ ಆಗಿ ನಮಗೆ ಹಕ್ಕಿದೆ ಪ್ರಶ್ನೆ ಮಾಡೋಕ್ಕೆ. ಬಿಕಾಸ್ ಪ್ರತಿಯೊಂದು ಖಾತೆ ಇದೆ ಅಂದರೆ ಅದು ಜನಸಾಮಾನ್ಯರು ಕಟ್ಟುವಂಥ ಟ್ಯಾಕ್ಸಿಂದ ಅವರು ಸರ್ಕಾರಿ ಸಂಬಳಗಳು ತಗೊಳ್ತಾ ಇರ್ತಾರೆ. ನೀವು ಮಾಡುವಂಥ ತಪ್ಪನ್ನು, ನಾವು ಮಾಡುವಂಥ ತಪ್ಪನ್ನು ಪ್ರಶ್ನೆ ಮಾಡಿ ಕಾನೂನು ಕ್ರಮ ತಗೊಳ್ಳುವಂಥ ಅಧಿಕಾರ ನಿಮ್ಗೆ ಎಷ್ಟಿರುತ್ತೋ, ನೀವು ಮಾಡುವಂಥ ತಪ್ಪುಗಳನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಮಗೂ ಸಹ ಇರುತ್ತೆ. ಆ್ಯಂಡ್ ಅವ್ರೇನು ಕಾನೂನು ಮೊರೆ ಹೋಗಿದ್ದಾರೆ, ದಯವಿಟ್ಟು ಹೋಗಲಿ, ತನಿಖೆಗೆ ನಾನು ಸ್ಪಂದನೆ ಕೊಡ್ತೀನಿ, ನಾನು ದಾಖಲೆ ಕೊಡ್ತೀನಿ. ಅಲ್ಲೇ CCTV ಫುಟೇಜ್ ಇದೆ. ಸುಳ್ಳು ಆರೋಪ ಅಂತೂ ನಾನು ಮಾಡಿರೋದಿಲ್ಲ. ಆ್ಯಂಡ್ ಅವ್ರು ಏನು ನ್ಯಾಯದ ಹೋರಾಟ ಮಾಡ್ತಾರೋ, ಕಾನೂನು ಹೋರಾಟ ಮಾಡ್ತಾರೋ, ಇವನ್ ನಾನು ರೆಡಿ, ಎಲ್ಲದಕ್ಕೂ ನಾನು ಬದ್ಧವಾಗಿದ್ದೀನಿ. ನಾನು ಇದ್ದಷ್ಟು ದಿವಸ ಸಹ ನಾನು ಹೇಳಿದ್ದೀನಿ, ಹೊರಗಡೆ ಹೋಗಿ ಇಲ್ಲಿರುವಂಥ ಘಟನೆಗಳು ಹೇಳ್ತೀನಿ ಅಂತ ನಾನು ಇದ್ದಷ್ಟು ದಿವಸನೂ ನಾನು ಹೇಳಿದ್ದೀನಿ. ಸೊ ಆ ರೀತಿ ಹೇಳಿದಾಗ ಏನು ಹೇಳ್ತಾ ಇದ್ರು ಸಿಬ್ಬಂದಿಗಳು? ಬೇಡ, ಯಾಕೆ ಸುಮ್ಮನೆ ಅದೆಲ್ಲ ಬಿಟ್ಬಿಡು, ಹೋಗೋದು ನೋಡು, ಬಿಟ್ಬಿಡು ಅನ್ನೋರು. ಪ್ರತಿಯೊಂದು ವಿಚಾರನೂ, ಯಾಕೆಂದರೆ ಸರ್, ಕೆಲವ್ರಿಗೆ ನಮ್ಮ ಥರ ಧ್ವನಿ ಇರುತ್ತೆ, ಕೆಲವ್ರಿಗೆ ಧ್ವನಿ ಇರೋದಿಲ್ಲ. ಬಡಪಾಯಿಗಳು ನಿಜವಾಗ್ಲೂ ಅಲ್ಲಿ ನೋವು ತಿಂತಾ ಇದ್ದಾರೆ. ಸಾಮಾನ್ಯರು ಬಡಪಾಯಿಗಳು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ಕಾನೂನು ಮೇಲೆ.
ಬಟ್ ಅಲ್ಲಿ ನಿಜವಾಗ್ಲೂ ಅನುಭವಿಸ್ತಾ ಇರುವಂಥದ್ದು ಬಡಪಾಯಿಗಳು, ಊಟಕ್ಕೋಸ್ಕರ ಅಲಿತಾರೆ, ಊಟ ಕೇಳೋಗ ಒಂದು 100 ಮಾತು ಅಂತಾರೆ. ಬಟ್ ಅಂಥವ್ರಿಗೂ ಸೇಮ್ ಅದೇ ಥರ ಟ್ರೀಟ್ ಮಾಡಿ. ಯಾಕೆ ಈ VIP ಟ್ರೀಟ್ಮೆಂಟ್ ಅನ್ನೋದು ನನ್ನ ಪ್ರಶ್ನೆ. ಆ್ಯಂಡ್ ಮಾಧ್ಯಮಗಳಲ್ಲಿ ತೋರಿಸೋದು ಬೇರೆ, ಅಲ್ಲಿರೋದು ಬೇರೆ, ಅಲ್ಲಿ ಎಂಥದ್ದು ಇಲ್ಲ, ಎಲ್ಲ ಆರಾಮಾಗಿ ಚೆನ್ನಾಗೇ ಇದ್ದಾಳೆ ಅವಳು. ಓಕೆ, ಕೊನೆಯದಾಗಿ ಈಗ ಅವರು ಯಾವುದೇ ರೀತಿ ಅಧಿಕಾರಿಗಳು ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ನೀವು ಸಿದ್ಧರಿದ್ದೀರಾ? ಎಲ್ಲದಕ್ಕೂ ರೆಡಿ. ನೋಡಿ, ಸತ್ಯಕ್ಕೆ ಯಾವತ್ತೂ ಭಯ ಇಲ್ಲ, ಸತ್ಯಕ್ಕೆ ಯಾವತ್ತೂ ಭಯ ಇಲ್ಲ. ಸೊ ಸುಳ್ಳಿಗೆ ಭಯ ಜಾಸ್ತಿ ಕಾಡ್ತಾ ಇರುತ್ತೆ. ಅದು ಕರ್ಮ ಹೆಂಗೆ ಕಾಡುತ್ತೆ, ಸೊ ಅದು ಕಾಡ್ತಾ ಇರುತ್ತೆ. ಹೋಗಿ ದೂರನ್ನು ದಾಖಲು ಮಾಡಿದ್ದಾರೆ, NCR ಮಾಡಿದ್ದಾರೆ. ಪೊಲೀಸವ್ರು ಕರೆ ಮಾಡಲಿ, ಪ್ರತಿಯೊಂದು ದಾಖಲೆ ಕೊಡ್ತೀನಿ. ಯಾಕಂದರೆ ನಾನು ಎಲ್ಲೋ ಕುತ್ಕೊಂಡು ಆರೋಪ ಮಾಡಿದರೆ, ನಾನು ಜೈಲೊಳಗೆ ಇದ್ದು ಆರೋಪಿಯಾಗಿದ್ದು ನೋಡಿರುವಂಥ ಘಟನೆಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೊರತು ಆರೋಪ ಅಲ್ಲ, ಎಕ್ಸ್ಪ್ಲೈನ್ ಮಾಡಿದ್ದೀನಿ, ತಂದಿದ್ದೀನಿ. ಸಾಕ್ಷಿ ಹೆಂಗೆ ಕೊಡ್ತೀರಾ ನೀವು? ಸಾಕ್ಷಿ ಯಾವ ರೀತಿ ಕೊಡಕ್ಕೆ ಸಾಧ್ಯ? ಸಾಕ್ಷಿ ನೋಡಿ, ನಮ್ಗೆ ಒಳಗಡೆ ಫೋನ್ ಇಲ್ಲ, ಇಲ್ಲ ಯಾವುದೋ ಮತ್ತೊಂದಿಲ್ಲ. ಆದರೆ ಜೈಲೊಳಗೆ ಏನೇನು ನಡೆಯುತ್ತೆ, ಒಂದು ತಲೆ ಬಾಚಿದ್ರೇನೋ ಅಷ್ಟೇ, ಒಂದು ಏನೇ ನಡೀಲಿ, ಒಂದು ಅಲ್ಲಿ ಕುತ್ಕೊಂಡು ಯಾರಾದರೂ ಮಾತಾಡ್ತಾ ಇದ್ರೂ 360 ಡಿಗ್ರಿ ಕ್ಯಾಮ್ರಾ ಇದೆ, ಒಂದು ಬಟ್ಟೆ ಅಡ್ಡ ಬಂದ್ರೂ ತೆಗೀರಿ ಅಂತ ಹೇಳ್ತಾರೆ. ಸೊ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇನ್ ಕೇಸ್ ಆ ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ರೆ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇಲ್ಲ ಅದನ್ನು ಡಿಲೀಟ್ ಮಾಡಿಸ್ಬಿಟ್ಟಿದ್ರೆ ಗೊತ್ತಿಲ್ಲ, ಡಿಲೀಟ್ ಮಾಡಿಸೋ ಆಪ್ಷನ್ ಇರೋದಿಲ್ಲ, ಯಾಕಂದರೆ 3 ಮಂತ್ಸ್ವರೆಗೂ. ಬಟ್ ನಾನು ಇದನ್ನು ಅಲೋಕ್ ಕುಮಾರ್ ಸರ್ಗೆ ಕೇಳ್ತೀನಿ, ದಯವಿಟ್ಟು ಎಂಕ್ವೈರಿ ಮಾಡಿ, ದಯವಿಟ್ಟು. ಬಿಕಾಸ್ ಯಾರೋ ಇನ್ಸ್ಪೆಕ್ಷನ್ ಬಂದೋಗ ಯಾರೋ ಅಧಿಕಾರಿಗಳು ಒಳಗೆ ಬರೋ ಇಷ್ಟರಲ್ಲಿ ಇಲ್ಲಿ ಸರ್ಚ್ ಬರ್ತಾ ಇದೆ, ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಅಂತ ಕಾಲ್ ಬಂದಿದ ತಕ್ಷಣ ಎಲ್ಲರನ್ನೂ ಅಲರ್ಟ್ ಮಾಡಿಬಿಡೋದಲ್ಲ. ಅಲರ್ಟ್ ಮಾಡ್ದಿರ ಡೈರೆಕ್ಟಾಗಿ ಹೋಗಿ ನಿಮಗೂ ಇನ್ನೂ ಒಂದಷ್ಟು ಘಟನೆ ಬೆಳಕಿಗೆ ಬರುತ್ತೆ. ಜೊತೆಗೆ ಅಲ್ಲಿರುವಂಥ ಆರೋಪಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿ, ದಯವಿಟ್ಟು ಪ್ರಯತ್ನ ಮಾಡಿ. ಎಲ್ಲರನ್ನೂ ಯಾರಾದರೂ ಅಧಿಕಾರಿಗಳು ಬರ್ತಾರೆ ಅಂದರೆ ಲಾಕ್ ಮಾಡಿಬಿಡ್ತಾರೆ, ಮಾತಾಡೋಕ್ಕೆ ಬಿಡಲ್ಲ. ಮಾತಾಡ್ಸಕ್ಕೆ ಬಿಡಿ, ಅವ್ರವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಆ್ಯಂಡ್ ಹೇಳಾದ್ಮೇಲೆನೂ ಅವ್ರಿಗೆ ಅರಾಜ್ ಮಾಡುವಂಥ ಕೆಲಸನೂ ಮಾಡ್ತಾರೆ. ಅವರೆಲ್ಲ ಹೋದ್ಮೇಲೆ ಹೆಂಗೆ ಹೇಳಿದ್ರಿ ನೀವು, ಹೆಂಗೆ ಮಾಡಿದ್ರಿ, ಅಲ್ಲಿ ಚಿತ್ರ ಹಿಂಸೆ ಕೊಡ್ತಾರೆ, ಅದಂತೂ ಗೊತ್ತಿಲ್ಲ. ಸೊ ಅಂದರೆ ನೀವು ಹೇಳೋ ಪ್ರಕಾರ ಇದೆಲ್ಲ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ? ಡೆಫಿನೆಟ್ಲಿ ಗೊತ್ತಿಲ್ಲ, ಉನ್ನತ ಅಧಿಕಾರಿಗಳು ಗೊತ್ತಿಲ್ಲ. ಬಿಕಾಸ್ ಅಧಿಕಾರಿಗಳು ಯಾರೋ ಇನ್ಸ್ಪೆಕ್ಷನ್ ಬರುವಂಥ ಟೈಮಲ್ಲಿ ಇವರೆಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತಾರಲ್ಲ, ಎಲ್ಲಿ ಗೊತ್ತಾಗುತ್ತೆ? ಅಂದ್ರೆ ಅಲ್ಲಿರ್ತಕ್ಕಂಥ ಜೈಲೊಳಗೆ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ಆಗ್ತಕ್ಕಂಥ ಕೆಲಸ, ಜೈಲೊಳಗೆ ಇರುವಂಥ ಸಿಬ್ಬಂದಿಗಳೇ ಮಾಡ್ತಾ ಇರೋಂಥದ್ದು. ಈ ಹೋಮ್ ಗಾರ್ಡ್ಸ್ ಥರ ಇರ್ತಾರಲ್ಲ ಸರ್, PC ಎಲ್ಲ ಅವರೇ ಮಾಡ್ತಾ ಇರೋದು. ಯಾರ್ಯಾರು ಏನೇನು ತರ್ತಾರೆ, ಏನೇನು ನಡೆಯುತ್ತೆ, ಯಾರು ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾರೆ, ಯಾವ PC ಎಲ್ಲ ಹೆಸರು ಸಮೇತ ಕೊಡ್ತೀನಿ, ತನಿಖೆ ಮಾಡಲಿ ಅವರು. ಯಾರು ಮಾಡ್ತಾರೆ, ಯಾವ ಹುಡುಗಿ ಹೋಗಿ ಮಾಡಿದ್ದಾಳೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಜೈಲಾಗಿರಬೇಕು, ಹೋದ್ರೆ ಭಯ ಬರಬೇಕು. ಪರಿವರ್ತನೆ ಆಗುವಂಥ ಜಾಗ, ಅಲ್ಲಿ ಪರಿವರ್ತನೆ ಆಗುವಂಥದ್ದು ಯಾವುದು ಕಾಣಿಸ್ತಾ ಇಲ್ಲ. ಒಂಥರ ನಾವೊಂದು ಈ PGದಲ್ಲಿ ಇದ್ರೆ ಹೆಂಗಿರುತ್ತೆ, ಎಲ್ಲ ಫೆಸಿಲಿಟೀಸ್ ಸಿಕ್ಕಿ ಇರ್ತೀರಿ. ಬಟ್ ಏನಂದರೆ ಫ್ಯಾಮಿಲಿ ನೋಡೋಕ್ಕಾಗಲ್ಲ, 4 ಗೋಡೆ ಮಧ್ಯೆ ಇರ್ತೀರಿ. ಅದು ಬಿಟ್ಟರೆ ಪ್ರತಿಯೊಂದು ಸಿಗುತ್ತೆ, ಎಲ್ಲ ಆರಾಮಾಗಿದೆ.